ಪದ್ಮನಾಭ ತೀರ್ಥರ ಈ ಒಂದು ಆರಾಧನೆಯ ಸಂದರ್ಭದಲ್ಲಿ ಆ ಮಹಾನುಭಾವರನ್ನ, ಗುರುಗಳನ್ನ ಸ್ಮರಣೆಯನ್ನ ಮಾಡಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯ. ಯಾಕೆ ಅಂದರೆ ಆದೌ ತದ್ಭಾವಪೂರ್ವಕಂ. ಆನಂದ ತೀರ್ಥರ ಮುಖ ಕಮಲಗಳಿಂದ ಹೊರಹೊಮ್ಮಿದ ಭಾಷ್ಯಕ್ಕೆ ಆದೌ ಮೊದಲಿಗೆ ವ್ಯಾಖ್ಯಾನವನ್ನ ಮಾಡಿರುವಂತಹ ಮಹಾನುಭಾವರು ಅಂತಂದರೆ ಅದು ಪದ್ಮನಾಭ ತೀರ್ಥರು. ಇದು ಒಂದು ಆದೌ. ಇನ್ನೊಂದು ಆದೌ ಆನಂದ ತೀರ್ಥರ ಮುಖ ಕಮಲಗಳಿಂದ ಹೊರಹೊಮ್ಮಿದ ಅದ್ಭುತವಾದ ಭಾಷ್ಯವನ್ನ ಅನಿವ್ಯಾಖ್ಯಾನಾದಿಗಳಿಂದ ಅವರ ಮುಖದಿಂದ ಹೊರಮಿದ ಶಾಸ್ತ್ರದ ಶ್ರವಣವನ್ನ ಮಾಡಬೇಕಾದರೆ ಯಾರೋ ಸಾಮಾನ್ಯವಾಗಿರ್ತಕ್ಕಂತಹ ನಮ್ಮಂತಹ ಸಾಮಾನ್ಯ ಜೀವರಾಶಿಗಳು ಅವರ ಮುಂದೆ ಕೂತ್ಕೊಂಡ್ರೆ ನಾವೆಲ್ಲರೂ ಕೂಡ ಕೋಲೆ ಬಸವಣ್ಣ ಇದ್ದನಲ್ಲ ಆ ಥರ. ಹೌದೇನೋ ಅಂದರೆ ಹ್ಞೂ ಅಂತಾರೆ, ಇಲ್ಲ ಹೌದಿಲ್ಲ ಅಂದರೆ ಇಲ್ಲ ಅಂತ. ನೋಡಿ, ಪ್ರಶ್ನೆಯಲ್ಲೇ ಆ ಬಸವಣ್ಣ ಉತ್ತರ ಕೊಡಬೇಕು. ಹೌದೋ ಇಲ್ಲೋ ಅಂತಂದ್ರೆ ಹ್ಞೂ ಅನ್ಬೇಕು, ಇಲ್ಲ ಹೌದಿಲ್ಲೋ ಅಂತಂದ್ರೆ ಇಲ್ಲ ಅನ್ಬೇಕು. ಇದು ಯಾರ ಪರಿಸ್ಥಿತಿ? ನಮ್ಮ ಪರಿಸ್ಥಿತಿ. ಆನಂದ ತೀರ್ಥರೇನಾದರೂ ಎದುರಿಗೆ ಕೂತ್ಕೊಂಡು ಪಾಠವನ್ನು ಹೇಳ್ತೀನಿ ಬನ್ನಿ ಅಂತ ಕರೆದು ಕೂಡಿಸ್ಕೊಂಡ್ರೆ ಅವ್ರು ಹೇಳೋದನ್ನ ಸುಮ್ಮನೆ ಹ್ಞೂ ಹೌದು ಇಲ್ಲ ಅಂತ ಗೋಣಾಗ್ತೇವೆ ಹೊರತು, ಆನಂದ ತೀರ್ಥರು ಏನೊಂದು ಅಲ್ಪಶಬ್ದ ಪ್ರಯೋಗವನ್ನ ಮಾಡಿ ಭಗವಂತನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಆ ವಾಕ್ಯಗಳು, ಆ ವಾಕ್ಯಗಳ ಒಳಗಿರತಕ್ಕಂತಹ ಮರ್ಮ ನಮಗೆ ಅರ್ಥವಾಗಲಿಕ್ಕೆ ಸಾಧ್ಯವಿಲ್ಲ. ಅದೇನಿದ್ದರೂ ಕೂಡ ಪದ್ಮನಾಭ ತೀರ್ಥರು, ನರಹರ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು, ಟೀಕಾಕುಟ್ಪಾದರಂಥ ಮಹಾನುಭಾವರಿಗೇನೆ ಅದು ಮೊದಲಿಗೆ ಜ್ಞಾನವಾಗಲಿಕ್ಕೆ ಸಾಧ್ಯ. ಯಾವುದೋ ಒಂದು ಚಿಕ್ಕ ಕೂಸನ್ನ ಪೇರೆಂಟ್ಸ್ ಮೀಟಿಂಗ್ ಅಂತ ಅಪ್ಪ ಅಮ್ಮ ಇಬ್ಬರು ಆ ಮಗುವನ್ನ ಕರ್ಕೊಂಡು ಹೋಗಿರ್ತಾರೆ. ಅಲ್ಲೇನು ಮಿಸ್ಟೇಕ್ ಮಾಡಿದ್ದಾರೆ, ಏನು ಹೇಳ್ತಾ ಇದ್ದಾರೆ, ಅದು ಮಗುಗೇನು ಅರ್ಥವಾಗ್ತಾ ಇಲ್ಲ. ಯಾರಿಗ ಅರ್ಥವಾಗತ್ತೆ? ಅಪ್ಪ ಅಮ್ಮನಿಗೆ ಅರ್ಥವಾಗತ್ತೆ. ಆಮೇಲೆ ಬಂದು ತನ್ನ ಮಗುವನ್ನ ತಿದ್ದುತ್ತಾರೆ. ನೋಡಿ, ಹಿಂಗಲ್ಲ ಇದು ಹೀಗೆ ಅಂತ ಹೇಳಿಕೊಟ್ಟರು. ಅರ್ಥಾತ್ ಟೀಚರ್ ಹೇಳಿದ್ದ ಎಲ್ಲ ತಪ್ಪುಗಳು ಮಗುವಿಗೆ ಅರ್ಥವಾಗಿಲ್ಲ, ಮಧ್ಯದಲ್ಲಿ ಇದ್ದ ಪೇರೆಂಟ್ಸ್ಗೆ ಅರ್ಥವಾಯಿತು. ಮನೆಗೆ ಬಂದ ಮೇಲೆ ಅದನ್ನು ತಿದ್ದಿದರು. ಹೇಗೋ ಆನಂದ ತೀರ್ಥರ ಮುಖ ಕಮಲಗಳಿಂದ ಹೊರಹೊಮ್ಮಿದ ಅದ್ಭುತವಾದ ಭಾಷ್ಯ ಅನಿವ್ಯಾಖ್ಯಾನಾದಿಗಳು ನಮಗೆ ಯಾರಿಗೂ ಕೂಡ ಏನು ಅರ್ಥವಾಗದೇ ಇರತಕ್ಕಂತಹ ಪ್ರಸಂಗದಲ್ಲಿ ಮಧ್ಯದಲ್ಲಿ ಪ್ರವೇಶಿಸಿ ಆನಂದ ತೀರ್ಥರ ಒಳಗೆ ಅಭಿಪ್ರಾಯವಿದೆ ಅಂತ ಯೋಗ್ಯವಾದ ಅರ್ಥವನ್ನ ಮಾಡಿಸುವ ಕೆಲಸವನ್ನ ಪದ್ಮನಾಭ ತೀರ್ಥರು, ಟೀಕಾಕುಟ್ಪಾದರಂತಹ ಮಹಾನುಭಾವರು ಆ ಕೆಲಸದಲ್ಲಿ ತಾವು ತೊಡಗಿ ಆನಂದ ತೀರ್ಥರ ಅಭಿಪ್ರಾಯವನ್ನ ಚೆನ್ನಾಗಿ ಜಗತ್ತಿಗೆ ತಿಳಿಸಿಕೊಟ್ಟಿರ್ತಕ್ಕಂತಹವರು ಪದ್ಮನಾಭ ತೀರ್ಥರು. ಅದಕ್ಕೋಸ್ಕರವಾಗಿ ಆದು ತದ್ಭಾವಪೂರ್ವಕಂ ಅಂದ್ರೆ ಆದು ಮೊದಲಿಗೆ ಅವರೇ ಪಾಠಕ್ಕೆ ಕೂತವರು ಅವರೇ. ಅದಕ್ಕೋಸ್ಕರವಾಗಿ ಆದು ತದ್ಭಾವ, ಆ ಆನಂದ ತೀರ್ಥರ ಅದ್ಭುತವಾದ ಮೊದಲಿಗಿನ ಅವರ ಅಭಿಪ್ರಾಯವನ್ನ ಚೆನ್ನಾಗಿ ಮನಗಂಡವರು ಕೂಡ ಪದ್ಮನಾಭ ತೀರ್ಥರು. ಅದಕ್ಕೋಸ್ಕರವಾಗಿ ಕೂಡ ಆದು ಅವರ ಅದ್ಭುತವಾದ 4 ಶಿಷ್ಯರುಗಳಲ್ಲಿ ಮೊದಲನೇದಾಗಿರ್ತಕ್ಕಂಥವರು ಕೂಡ ಪದ್ಮನಾಭ ತೀರ್ಥರೇ. ಆ ಒಂದು ಕಾರಣಕ್ಕೋಸ್ಕರವಾಗಿಯೂ ಕೂಡ ಅದರ ಅಭಿಪ್ರಾಯ, ಆನಂದ ತೀರ್ಥರ ಮನಸ್ಸಿನಲ್ಲಿರ್ತಕ್ಕಂಥ ಉತ್ಕೃಷ್ಟವಾದ ಅಭಿಪ್ರಾಯವನ್ನ ಚೆನ್ನಾಗಿ ತಿಳಿದುಕೊಂಡಿರ್ತಕ್ಕಂಥವರು ಮೊದಲನವರು ಯಾರು ಅಂದ್ರೆ ಅದು ಪದ್ಮನಾಭ ತೀರ್ಥರು. ಆ ಒಂದು ಉದ್ದೇಶದಿಂದಲೂ ಕೂಡ ಆದು ಎನ್ನುವ ಪ್ರಯೋಗವನ್ನ ಆದು ತದ್ಭಾವಪೂರ್ವಕಂ ಎಂಬತಕ್ಕಂತಹ ಶಬ್ದ ಪ್ರಯೋಗವನ್ನ ಮಾಡ್ತಾ ಆದ್ಯತ್ವವನ್ನ ಅಲ್ಲಿ ತೋರಿಸಿಕೊಡ್ತಾ ಇದ್ದಾರೆ, ಅದನ್ನ ಎತ್ತಿ ಹಿಡಿದಿದ್ದಾರೆ. ಹೀಗಾಗಿ ಪೂರ್ಣ ಪ್ರಕ್ತ ಕೃತಂ ಭಾಷ್ಯಂ ಆದು ಅಂದರೆ ಆನಂದ ತೀರ್ಥರು ರಚನೆ ಮಾಡಿದ ಭಾಷ್ಯದ ಅಭಿಪ್ರಾಯವನ್ನ ಮೊಟ್ಟ ಮೊದಲಿಗೆ ಅವರ ಒಳಾಭಿಪ್ರಾಯವನ್ನ ತಿಳಿದುಕೊಂಡಿರ್ತಕ್ಕಂಥವರು ಪದ್ಮನಾಭ ತೀರ್ಥರು.
ಅವರ ಮೊದಲಿಗೆ ಭಾಷ್ಯಕ್ಕೆ ಟೀಕೆಯನ್ನ ಮಾಡಿದ್ದರಿಂದಲೂ ಕೂಡ ಅದಕ್ಕೆ ಆದೋ ಅಂತ ಕರೆದಿದ್ದಾರೆ. ಎಲ್ಲ ಉದ್ದೇಶದಿಂದ ಆದೋ ತತ್ ಭಾವಪೂರ್ವಕಂ ಅಂತ ಕರೆದು. ಭಾವಶಬ್ದಕ್ಕೆ ಅರ್ಥವೇನು ಅಂತಂದರೆ, ಸಾಮಾನ್ಯವಾಗಿ ನಾವೇನಾರು ಮಾತಾಡೋ ಕಾಲಕ್ಕೆ ಇಷ್ಟೂ ಉದ್ದ 5-10 ನಿಮಿಷ ಅವರು ವಿಶ್ಲೇಷಣೆಯನ್ನ ಮಾಡ್ತಾರೆ. ಇದಲ್ಲಿತ್ತು, ಅದು ಹಂಗಿತ್ತು, ಇದನ್ನ ಇಷ್ಟು ಕಷ್ಟಪಟ್ಟಂದ್ರು, ಇದು ಹಿಂಗಿತ್ತು ಅಂತ ಎಲ್ಲ ವಿಶ್ಲೇಷಣೆಯನ್ನ ಮಾಡ್ತಾರೆ. ಆ ವಿಶ್ಲೇಷಣೆಯನ್ನು ಮಾಡಿದಾಗ ಆ ವಿಶ್ಲೇಷಣೆಯ ಅಭಿಪ್ರಾಯವೇನು ಅಂತಂದರೆ ನಮಗೆ ಗೊತ್ತಿಲ್ಲ, ಬರೀ ವಿಶ್ಲೇಷಣೆ ಮಾತ್ರ ಕೇಳಿದಾಗ ನಮಗೆಲ್ಲ ಅನಿಸ್ತು ಇಷ್ಟೊಂದೆಲ್ಲ ಇದೆಯಾ ಅಂತ ಅನಿಸ್ತಿತ್ತು. ಆದರೆ ಕೊನೆಗೆ ಆಮೇಲೆ ಎಲ್ಲ ವಿಶ್ಲೇಷಣೆ ಮುಗಿದ ಮೇಲೆ ಅವ್ರು ಕೊನೆಗೆ ಒಂದು ಶಬ್ದ ಪ್ರಯೋಗ ಮಾಡಿದರು, ಅದು ಮಾತ್ರ ನಮಗೆ ಅರ್ಥವಾಯಿತು. ಏನದು? ಇಷ್ಟೆಲ್ಲ ಕಷ್ಟಪಟ್ಟು ಈ ಕೆಲಸವನ್ನ ಮಾಡಿದರು. ಅದು ಏನದು ಕೊನೆಗೆ ಬಂತಲ್ಲ, ಅದು ಇಷ್ಟೆಲ್ಲ ವಿಶ್ಲೇಷಣೆ ಮಾಡಿದ್ದರ ಅಭಿಪ್ರಾಯ. ಹಾಗೆ ಆನಂದ ತೀರ್ಥರ ಏನೊಂದು ಅದ್ಭುತವಾದ ವಿಷ್ಣು ಸರ್ವೋತ್ತಮತ್ವಾದಿಗಳನ್ನ ವ್ಯಾಖ್ಯಾನಗಳ ಮುಖಾಂತರ ತಿಳಿಸಿಕೊಡ್ತಾ ಇದ್ದಾರೆ, ಅದನ್ನ ಅದನ್ನು ನೀವು ಹಾಗೇ ನೇರವಾಗಿ ಅಧ್ಯಯನವನ್ನ ಮಾಡಿದರೆ ಅದು ಸ್ಪಷ್ಟವಾಗಿ ತಿಳಿಯುವುದಿಲ್ಲ. ಅದರ ಒಳಗೆ ಮರ್ಮವಿದೆ ಎನ್ನುವ ಅಭಿಪ್ರಾಯವನ್ನ ಪದ್ಮನಾಭ ತೀರ್ಥರು ಹರಿ ಸರ್ವೋತ್ತಮ, ವಾಯುಜೀವೋತ್ತಮ, ಪಂಚಭೇದ, ತಾರತಮ್ಯ, ಶ್ರುತಿಗಳ ಅರ್ಥ, ಪೂರ್ವ ಪಕ್ಷ ಏನು, ಸಿದ್ಧಾಂತ ಪಕ್ಷ ಏನು, ಇವೆಲ್ಲವನ್ನೂ ಕೂಡ ಪ್ರತ್ಯಕ್ಷ ಅನುಮಾನ ಆಗಮಗಳಿಂದ ಸಮರ್ಥನೆಯನ್ನ ಮಾಡಿ ಅದ್ಭುತವಾದ ಸನ್ಯಾಯ ರತ್ನಾವಲಿ ಎಂಬತಕ್ಕಂತಹ ಗ್ರಂಥದ ಮುಖಾಂತರ ಜಗತ್ತಿಗೆ ತೋರಿಸಿಕೊಡ್ತಾ ಇದ್ದಾರೆ. ಅಂತ ಅದ್ಭುತವಾದ ಸನ್ಯಾಯ ರತ್ನಾವಲಿ ಎಂಬ ಗ್ರಂಥವನ್ನ ಜಗತ್ತಿಗೆ ಕೊಟ್ಟ ಆದೋ ತದ್ಭಾವ ಪೂರ್ವಕಂ ಆಗಿರತಕ್ಕಂಥವರು ಪದ್ಮನಾಭ ತೀರ್ಥರು ಎಂಬತಕ್ಕಂತಹ ಎಲ್ಲ ಕ್ರೆಡಿಟ್ಟು ಕೂಡ ಪದ್ಮನಾಭ ತೀರ್ಥರಿಗೆ ಸಲ್ಲತಕ್ಕಂತಹದ್ದು. ಅಂಥವರನ್ನ ಪುನಃಪ್ರಜ್ಞ ಕೃತಂ ಭಾಷ್ಯಂ ಆದೋ ತದ್ಭಾವಪೂರ್ವಕಂ ಯೋ ವ್ಯಾಕರಂ ನಮಸ್ತಸ್ಮೈ ಪದ್ಮನಾಭಾಖ್ಯ ಯೋಗಿನೇ ಎಂಬುದಾಗಿ ಒಂದು ಕಡೆ ಮಂಗಳಾಚರಣೆಯಲ್ಲಿ ನಾವು ಅದನ್ನು ಕಾಣ್ತಾ ಇದ್ದೇವೆ. ತಾರತಮ್ಯ ಶ್ಲೋಕಗಳನ್ನು ಪಠನೆ ಮಾಡುವಾಗ ಪ್ರತಿಯೊಬ್ಬರೂ ಕೂಡ ಪದ್ಮನಾಭ ತೀರ್ಥರಿಗೆ ವಂದನೆಯನ್ನ ಮಾಡಿದ್ದು ನಾವು ಕಂಡಿದ್ದೇವೆ. ಎರಡನೆಯದಾಗಿ ಶ್ರೀಮದ್ ಟೀಕಾಕೃತ್ಪಾದರು ತಾವು ಗ್ರಂಥವನ್ನ ರಚನೆ ಮಾಡುವಾಗ ಶ್ರೀಮನ್ ನ್ಯಾಯಸುಧಾ ಎಂಬತಕ್ಕಂತಹ ಗ್ರಂಥವನ್ನ ರಚನೆಯನ್ನ ಮಾಡುವಾಗ ಪದ್ಮನಾಭ ತೀರ್ಥರಿಗೆ ತಾವು ನಮಸ್ಕಾರವನ್ನ ಮಾಡ್ತಾ ಇದ್ದಾರೆ. ಆ ನಮಸ್ಕಾರದ ಸಂದರ್ಭದಲ್ಲಿ ರಮಾ ನಿವಾಸೋಚಿತ ವಾಸಭೂಮಿ ಸನ್ಯಾಯ ರತ್ನಾವಲಿ ಜನ್ಮಭೂಮಿ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭ ತೀರ್ಥಾಮೃತಾಬ್ಧಿರ್ ಭವತಾಧಿಭೂತ್ಯೈ ಎಂಬುದಾಗಿ ಶ್ರೀಮನ್ ನ್ಯಾಯಸುಧಕ್ಕೆ ವ್ಯಾಖ್ಯಾನವನ್ನು ಮಾಡುವಾಗ ಈ ಮಂಗಳಾಚರಣೆಯನ್ನ ಮಾಡಿದ್ದಾರೆ. ಈ ಶ್ರೀಮದಾಚಾರ್ಯರ ಭಾಷ್ಯ ಹಾಗೂ ಅನಿವ್ಯಾಖ್ಯಾನಕ್ಕೆ 21 ಭಾಷ್ಯ ಸೂತ್ರಕಂ ವೇದವ್ಯಾಸದೇವರ ಸೂತ್ರಗಳಿಗೆ 21 ಜನ ವ್ಯಾಖ್ಯಾನವನ್ನು ಮಾಡಿದರು. ಅದೆಲ್ಲವನ್ನೂ ಕೂಡ ಖಂಡಿಸಿ ಶ್ರೀಮದಾಚಾರ್ಯರು ಅಂತ್ಯ ಸಿದ್ಧಸ್ತು ಸಿದ್ಧಾಂತ ಎಂಬುವ ಹಾಗೆ 22ನೇದಾಗಿರ್ತಕ್ಕಂತಹ ಕೊನೆಯದಾಗಿ ಭಾಷ್ಯವನ್ನು ಬರೆದರು. ಅವರು ಬರೆದ ಮೇಲೆ ಇನ್ಯಾರೂ ಕೂಡ ಭಾಷ್ಯಕಾರರು ಜಗತ್ತಿನಲ್ಲಿ ಅದಕ್ಕೆ ತಪ್ಪು ಅಂತ ಹೇಳಿ ಬರೆಯುವ ಯಾರೂ ಕೂಡ ಜ್ಞಾನಿಗಳು ಮತ್ತೆ ಹುಟ್ಟಲಿಲ್ಲ. ಅರ್ಥಾತ್ ಅಂತ್ಯ ಸಿದ್ಧಸ್ತು ಸಿದ್ಧಾಂತ ಕೊನೆಗೇನು ಬಂದು ಆಚಾರ್ಯ ಸಿದ್ಧಾಂತದ ಸ್ಥಾಪನೆ ಮಾಡಿದ್ರು ಗಟ್ಟಿಮುಟ್ಟಿಯಾಗಿತ್ತು. ಪ್ರತಿಯೊಬ್ಬ ಮತಾಚಾರ್ಯರಿಗೂ ಉತ್ತರ ಕೊಡುವಂಥ ಅದ್ಭುತವಾದದ್ದು. ಹಿಂದೆ ಆದವರಿಗೆ ಮುಂದೆ ಬರೋರಿಗೂ ಎಲ್ಲದಕ್ಕೂ ಕೂಡ ಅದ್ಭುತವಾದ ಉತ್ತರಗಳನ್ನ ನ್ಯಾಯರತ್ನಾವಲಿ ನ್ಯಾಯಸುಧ ಅಂದರೆ ಯುಕ್ತಿ ಅಂತರ್ಥ. ನ್ಯಾಯಸುಧ ಅಂದ್ರೇನು? ಯುಕ್ತಿಗಳೆಂಬ ಅಮೃತ. ಪ್ರತಿವಾದಿಗಳು ಮಾಡಿದ ಯುಕ್ತಿಗೆ ನಮ್ಮ ಪಕ್ಷದಿಂದ ಯೋಗ್ಯವಾದ ಯುಕ್ತಿಯ ಮುಖಾಂತರ ಉತ್ತರವನ್ನು ಕೊಡತಕ್ಕಂಥದ್ದು. ಅದಕ್ಕೆ ನ್ಯಾಯ ಸುಧಾ ಅಂತ ಕರೆದು. ಇಲ್ಲಿ ಇವ್ರು ಬರೆಯುವಾಗಲೂ ಕೂಡ ನ್ಯಾಯ ರತ್ನಾವಲಿ. ನ್ಯಾಯ ಅಂದ್ರೆ ಯುಕ್ತಿಗಳು, ಸನ್ಯಾಯ ಅಂದ್ರೆ ಏನೋ ಅಸಂಬದ್ಧವಾಗಿರತಕ್ಕಂಥ
ಯುಕ್ತಿಗಳು. ಅವರೇನೋ ಯುಕ್ತಿ ಕೊಟ್ರೆ ಇವರೇನೋ ಎಲ್ಲೋ ಯುಕ್ತಿ ಕೊಡೋದು, ಸಂಬಂಧನೇ ಇರಲ್ಲ. ಆ ವಿಧವಾಗಿರತಕ್ಕಂತಹ ಯುಕ್ತಿಗಳನ್ನ ಪ್ರತಿವಾದಿಗಳಿಗೆ ಕೊಡದೇನೆ ಸನ್ಯಾಯ, ಅವರೇನು ಯುಕ್ತಿ ಬಳಸಿದ್ದಾರೆಯೋ ಅದಕ್ಕೆ ಸರಿಯಾಗಿ ಸಮರ್ಪಕವಾಗಿ ಯುಕ್ತಿಯನ್ನ ಕೊಡತಕ್ಕಂಥ ಅದ್ಭುತವಾದ ಪ್ರತಿಭೆಯನ್ನ ತಮ್ಮ ಗ್ರಂಥದಲ್ಲಿ ಅಡಿಬಿಟ್ಟಿದ್ದಾರೆ ಸನ್ಯಾಯ ರತ್ನಾವಲಿಕಾರರು. ಅದಕ್ಕೋಸ್ಕರವಾಗಿ ಸನ್ಯಾಯ, ಅಂದ್ರೆ ಯೋಗ್ಯವಾದ, ನ್ಯಾಯ ಅಂದ್ರೆ ಯುಕ್ತಿ, ರತ್ನ ಅಂದ್ರೆ ಒಂದೊಂದು ಯುಕ್ತಿಗಳು ಕೂಡ ರತ್ನಮಯವಾಗಿದೆ, ರತ್ನದಂತೆ ಇದೆ. ಆವಲಿ ಅಂದ್ರೆ ಸಮೂಹ, ಸನ್ಯಾಯ ರತ್ನಾವಲಿ ಅಂತಂದ್ರೆ ಪ್ರತಿವಾದಿಗಳಿಗೆ ಯೋಗ್ಯವಾದ ಯುಕ್ತಿಗಳೆಂಬ ಸಮೂಹದಿಂದ ಅವರ ಪ್ರತಿವಾದಿಗಳಿಗೆ ಉತ್ತರವನ್ನ ಕೊಡ್ತಾ ಇದ್ದಾರೆ ಎನ್ನುವ ಅದ್ಭುತವಾದ ಗ್ರಂಥವನ್ನ ರಚನೆಯನ್ನ ಮಾಡಿದ್ದಾರೆ ಎಂಬುವುದೇ ಸನ್ಯಾಯ ರತ್ನಾವಲಿ ಎಂಬ ಗ್ರಂಥದ ಹೆಸರು. ಅದನ್ನು ತಿಳಿಸಬೇಕಾದ್ರೆ ಟೀಕಾಕೃತ್ಪಾದರು, ಎಷ್ಟು ಟೀಕಾಕೃತ್ಪಾದರಲ್ಲಿ ವಿನಯ, ಏನೊಂದು ಸೌಹಾರ್ದತೆ, ಏನೊಂದು ದೊಡ್ಡವರನ್ನ ಗುರುಗಳನ್ನ ಸ್ಮರಿಸುವಂತಹ ಎಂತಹ ಅದ್ಭುತವಾದ ಅವರ ಸ್ವಭಾವ ಅಂತನ್ನುವುದನ್ನ ಈ ಗ್ರಂಥದಲ್ಲಿ ನಾವು ಕಾಣಬಹುದಾಗಿದೆ. ಯದ್ಯಪಿ ಎಲ್ಲರೂ ಎದುರಿಗೆ ಪಾಠಕ್ಕೆ ಕೂತಿರುವಾಗ ಶ್ರೀಮದಾಚಾರ್ಯರನ್ನ ಕೇಳಿದರು, ನಿಮ್ಮ ಈ ಶಬ್ದಗಳು ಬಹಳ ಜಟಿಲವಾಗಿದೆ, ಬಹುವರ್ತವಾಗಿದೆ ಅಥವಾ ಮತ್ತೊಂದಾಗಿದೆ, ಎಲ್ಲ ಆಗಿದೆ, ಇದಕ್ಕೆ ವ್ಯಾಖ್ಯಾನವನ್ನ ಯಾರು ಮಾಡ್ತಾರೆ ಅಂತ ಕೇಳಿದಾಗ ಪ್ರತಿಯೊಬ್ಬರು ನಾನು 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 ಅಂತ ಮುಂದೆ ಹೋದರು. ಇಲ್ಲಿ ಯಾರ ಹೆಸರು ಉಲ್ಲೇಖವಿಲ್ಲ, ಯಾರು ಕೂತಿದ್ರು ಉಲ್ಲೇಖವಿಲ್ಲ, ಶಿಷ್ಯರು ಅಷ್ಟೇ. ಆಗ ತೋರಿಸಿದ್ದೇ ಶ್ರೀಮದಾಚಾರ್ಯರ ಬಾರಿ ಗ್ರಂಥವನ್ನ ಪ್ರತಿನಿತ್ಯ ಹೊರುತ್ತಿರುವಂತಹ ವೃಷಭನಾಗಿ ಇರುವಂತಹ ಇಂದ್ರದೇವರು, ಅವರೇ ಮುಂದಿನ ಟೀಕಾಕೃತ್ಪಾದರು, ವ್ಯಾಖ್ಯಾಶೇಷ ಘೋರಾಟ್. ಆ ಎತ್ತು ನಾನು ಬರೆದಿರುವ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಮಾಡುತ್ತೆ ಅಂತ ಹೇಳೋದು.